ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಸಾಟರ್ಡೆ ಮಾರ್ನಿಂಗ್. ನಾನಿವಾಗ ಏನಪ್ಪ ಅಂದರೆ ಕಳ್ಸದಕಾಯಿ ನಮ್ಮ ಮನೆಯಲ್ಲಿ ಮೊಳಕೆ ಬಂದಿತ್ತು. ಸುಮಾರು ಆಲ್ರೆಡಿ ಒಂದು ಸ್ವಲ್ಪ ದೊಡ್ಡದು ಗಿಡನೇ ಆಗಿದೆ. ಅದು ಬೇರು ಅದಕ್ಕೆ ಬೇರಿಗೆ ತೇವದಂಶ ಸಿಗ್ತಾ ಇಲ್ಲ, ಎಷ್ಟು ನೀರು ಹಾಕಿದ್ರು. ಹಂಗಾಗಿ ಅದು ಗರಿ ಸ್ವಲ್ಪ ಒಣಗ್ದಂಗೆ ಆಗ್ತಾ ಇದೆ, ಬಾಡ್ಕೊಳ್ತಾ ಇದೆ. ಅದಕ್ಕೆ ಅದನ್ನು ನಾನು ಇವತ್ತು ರೀಪ್ಲೇಸ್ ಮಾಡಿಬಿಡೋಣ ಅಂತೇಳಿ ಇವಾಗ ತೆಂಗಿನಕಾಯಿನ ತೆಗೆದು ಪಾಟ್ಗೆ ಹಾಕ್ಬಿಟ್ಟು ಹೊಸ ತೆಂಗಿನಕಾಯಿ ಇಟ್ಬಿಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಆ ಕೆಲಸನ ಮಾಡ್ತೀನಿ, ಬನ್ನಿ ತೋರಿಸ್ತೀನಿ. ನೋಡಿ, ನೀವು ನೋಡ್ತಿರ್ಬೋದು ತೆಂಗಿನಕಾಯಿದು ಗರಿ ಎಷ್ಟು ಚೆನ್ನಾಗಿತ್ತು, ಅಳ್ಕೊಂಡ್ಬಿಟ್ಟಿತ್ತು. ಇದೇನೋ ಗೊತ್ತಿಲ್ಲ, ಏನೋ ಆಗಿದೆ ಅನ್ನಿಸ್ತಾ ಇದೆ, ಹೋಗ್ಬಿಡ್ತಾ ಇದೆ. ಅದಕ್ಕೇ ಇದು ಇವಾಗ ರೀಪ್ಲೇಸ್ ಮಾಡಿಬಿಡೋಣ ಅಂತೇಳಿ ತೆಗೋಣ ಅಂತ ಬಂದಿದ್ದೀನಿ. ಕಳ್ಸಿದ ಕಾಯಿನ ತೆಗೆದುಬಿಟ್ಟು ಹಾಕೋಣ ಅಂತ. ನೋಡಿ, ಇದೆಲ್ಲ ಚೆನ್ನಾಗಿ ಬಂದಿದೆ, ಬಟ್ ನೀರು ಸಿಗ್ತಾ ಇಲ್ಲ. ಅದಕ್ಕೆ ಪಾಟಿಗೆ ಹಾಕ್ಬಿಡೋಣ, ಒಣಗ್ಸೋದು ಬೇಡ ಅಂತೇಳಿ ಡಿಸೈಡ್ ಮಾಡಿಕೊಂಡು ಇವಾಗ ಇದೆಲ್ಲ ತೆಗೆದುಬಿಡೋಣ ಅಂತೇಳಿ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ದೇವ್ರ ಪೂಜೆ ಮಾಡಬೇಕು. ಇದು ತೆಗೆದುಬಿಟ್ಟು ಮತ್ತೆ ಹೊಸಕಾಯಿ ಇಟ್ಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಇವತ್ತು ಸಾಟರ್ಡೆ ಮಾರ್ನಿಂಗಾಗಿ ಹೋಗಿದೆ. ಇದು ಮತ್ತೆ ಇದೆಲ್ಲ ಮಾಡಲಿಕ್ಕೆ ಟೈಮ್ ಆಗುತ್ತೆ, ಎಲ್ಲ ವಾಶ್ ಮಾಡಿ ತೊಳೆದು ಕ್ಲೀನ್ ಮಾಡಲಿಕ್ಕೆ. ಅದಕ್ಕೆ ಒಟ್ಟಿಗೆ ಸಾಯಂಕಾಲ ಪೂಜೆ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಸಾಹಿತ್ಯನ ಸ್ಕೂಲಿಗೆ ಕಳಿಸಿ ಅವನಿಗೆ ಇವತ್ತೇನು ಜಾಸ್ತಿ ಇರಲಿಲ್ಲ, ಸಾಟರ್ಡೆ ಅಲ್ವಾ, ಬೇಗ ಬಿಡ್ತಾರೆ ಸ್ಕೂಲಿಂದ. ಒಂದು 11 ಗಂಟೆಗೆಲ್ಲ ಹೋಗಬೇಕು ಕರ್ಕೊಂಬರ್ಲಿಕ್ಕೆ. ಅದಕ್ಕೆ ಇವತ್ತು ಬರೀ ಸ್ನ್ಯಾಕ್ಸ್ ಅಷ್ಟೇ ಇತ್ತು, ಯಾವುದೇ ಥರ ತಿಂಡಿ ಮಾಡೋದೇನೂ ಇರಲಿಲ್ಲ. ಆದ್ರೂ ಟೈಮಾಗಿ ಹೋಗ್ಬಿಡುತ್ತೆ. ಮಕ್ಕಳನ್ನ ನೋಡಿಕೊಂಡು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಂದು ಇನ್ನೂ ಎಷ್ಟೊಂದು ಕೆಲಸ ಪೆಂಡಿಂಗ್ ಇದೆ. ಅದಕ್ಕೆ ಫಸ್ಟ್ ಈ ಕೆಲಸ ಮಾಡಿಬಿಡ್ತೀನಿ, ನನಗೆ ಇದು ಒಂದು ಆಗಿಬಿಟ್ರೆ ಸಮಾಧಾನ. ಅದಕ್ಕೆ ಫಸ್ಟ್ ಕಾಯಿ ತೆಗೆದುಬಿಡೋಣ ಅಂತೇಳಿ ಬಂದಿದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಯಾವತ್ತೇ ಮನೆಯಲ್ಲಿ ಕಳಶವನ್ನು ಸಡಿಲಿಸುವಾಗ ಅಥವಾ ನಾವು ಕಳಶ ಇನ್ನೊಂದು ಇಡಬೇಕು ಅನ್ನೋವಾಗ ಅಥವಾ ವಾರ ನಾವು ಪೂಜೆ ಮಾಡಿ ಕಳಶನ ತೆಗಿತೀವಲ್ವ, ಆ ಟೈಮಲ್ಲಿ ಕಳಶನ ಸಡಿಲಿಸುವಾಗ ನೀವು ಈ ಒಂದು ಮಂತ್ರನ ಹೇಳಿ ಕಳಶ ಸಡಿಲಿಸಿ. ಯಥಾಸ್ಥಾನಂ ಪ್ರವೇಶಯಾಮಿ ಕ್ಷೇಮಾರ್ತೆ ಪುನರಾಗಮನಾಯ ಚ ಅಂತ ಹೇಳಿ ಕಳಶನ ಸಡಿಲಿಸಬೇಕು. ಈ ರೀತಿ ನೋಡಿ ತೆಗ್ದಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಕಾಯಿ. ಬಟ್ ಇದು ಹೀಗಾಗುತ್ತೆ ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ಇದು ಬೇರು ಬರಲಿಕ್ಕೆ ಅವಕಾಶ ಆಗಬೇಕು, ಬಟ್ ಅದು ಆಗ್ತಾ ಇಲ್ಲ. ಈ ಕಡೆಯಿಂದ ಬೇರು ಬಂದಿದೆಯಲ್ವಾ, ಬೇರು ನೋಡ್ತಿರ್ಬೋದು, ಇಲ್ಲಿ ಬೇರು ಕಾಣಿಸ್ತಾ ಇದೆ. ಇದು ಬರಬೇಕು, ಇದು ಬರಲಿಕ್ಕೆ ಇದನ್ನೆಲ್ಲ ತೇವ ಇಲ್ಲಿವರೆಗೂ ಅಷ್ಟೇ ವೆಟ್ಟಾಗ್ತಾ ಇದೆ. ಮತ್ತು ಕಾಯಿ ಒಳಗಡೆ ಇರೋ ನೀರು ಕೂಡ ಡ್ರೈ ಆಗಿಬಿಟ್ಟಿದೆ, ಹಾಗಾಗಿ ಇದಾಗ್ತಾ ಇಲ್ಲ. ನೋಡೋಣ, ಹೊಸ ಕಾಯಿ ಇಡ್ತೀನಿ. ಮತ್ತು ಬರುತ್ತೋ ಹೆಂಗೋ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ 2 ಕಾಯಿ ಬಂದಿತ್ತು ಕಳಸ. ಇದು ಇನ್ನೊಂದು ಕೂಡ ಆಚೆ ಇಟ್ಬಿಟ್ಟು ಅದು ಕೂಡ ಹೋಗ್ಬಿಡ್ತು. ಅದಿನ್ನೂ ಉದ್ದ ಆಗಿರಲಿಲ್ಲ, ಬರೀ ಮೊಳಕೆ ಅಷ್ಟೇ ಬಂದಿತ್ತು. ಬೇಸಿಗೆ ಅಲ್ವಾ, ಬೇಸಿಗೆ ಸ್ಟಾರ್ಟಾಗಿದೆ, ನೀರು ಡ್ರೈ ಆಗಿಬಿಟ್ಟು ಹೊಂಟೋಗ್ಬಿಡ್ತು. ಇದನ್ನಾಗಿ ಸೇವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಟ್ಗೆ ಹಾಕೋಣ ಅಂತ ಹೇಳಿ ನಾನು ಕಳಸನ ತೆಗ್ದಿದ್ದೀನಿ. ನಾನಿವಾಗ ಇಲ್ಲಿ ಮನೆ ಮುಂದೆ ಒಂದು 2-3 ಪಾಟ್ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಪಾಟ್ ಬೇಕಲ್ಲ, ಎಲ್ಲ ಪಾಟಲ್ಲಿ ಒಂದೊಂದು ಗಿಡ ಇತ್ತು ಸರಿ ಅಂತೇಳಿ ಒಂದು ಪಾಟಲ್ಲಿ ಶುಗರ್ ಸೊಪ್ಪು ಅಂತಾರಲ್ವ, ಇದಕ್ಕೆ ಏನಂತಾರ ನನಗೆ ಗೊತ್ತಿಲ್ಲ, ಆ ಗಿಡನ ತೆಗೆದು ಬೇರೆ ಪಾಟಿಗೆ ಹಾಕ್ಬಿಟ್ಟು ಇನ್ನೊಂದು ದೊಡ್ಡ ಪಾಟಲ್ಲಿ ತೆಂಗಿನಕಾಯಿನ ಹಾಕೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಕೆಳಗಡೆ ಎಲ್ಲ ಗೊಬ್ಬರ ಎಲ್ಲ ಇದೆ, ಅದಕ್ಕೆ ಎಲ್ಲ ತೋಡ್ಬಿಟ್ಟು ಸ್ವಲ್ಪ ಮಣ್ಣನ್ನು ಫ್ರೀ ಮಾಡೋಣ ಅಂಥೇಳಿ ಫ್ರೀ ಮಾಡಿ ನಂತರ ನಾನು ಇದಕ್ಕೆ ಏನು ನಾನು ಕಳಸನ ತೊಗೊಂಡಿದ್ನಲ್ಲ ತೆಂಗಿನಕಾಯಿ, ಆ ಕಾಯಿನ ಇದ್ರೊಳಗಡೆನೇ ಇಡ್ತಾಯಿದ್ದೀನಿ. ನನ್ನ ಮಗ ಕೂಡ ಇಲ್ಲಿ ಬಂದು ತರಲೆ ಮಾಡ್ತಾಯಿದ್ದೆ ನನಗೆ.
ಈ ಕಾಯಿನ ಇದಾದರೂ ಕಾಯಿ ಚೆನ್ನಾಗಿ ಬರಲಿ ಅಂತ ಬೇಡ್ಕೊಂಡು ಹಾಕ್ತಾಯಿದ್ದೀನಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ನೋಡಬೇಕು. ಬಂದರೆ ಖುಷಿಯಾಗುತ್ತೆ, ಬರಲಿಲ್ಲ ಅಂದರೆ ಬೇಜಾರಾಗುತ್ತೆ. ಬರಲಿ ಅನ್ನೋದು ನನ್ನ ಒಂದು ಆಸೆ. ಬೇರೆ ಕಾಯಿ ಕಳ್ಸೋಕ್ಕಿಡಬೇಕು. ನೆಕ್ಸ್ಟ್ ಪೂಜೆ ಮಾಡುವಾಗ ಅದಕ್ಕೆ ಒಂದು ಒಳ್ಳೆ ಕಾಯಿನ ಸುಲ್ಕೊಂಡು, ಅಂದರೆ ಕಾಯಿನ ನಾವು ಯಾವ್ದು ರೀತಿ ಸೆಲೆಕ್ಟ್ ಮಾಡಬೇಕಂದ್ರೆ ಹಣ್ಗಾಯಿನ ತೊಗೋಬೇಕಾಗತ್ತೆ. ಹಣ್ಗಾಯಿ ಅಂತ ಅಂದರೆ ಬಲ್ತಿರೋ ಕಾಯಿ ಇರುತ್ತಲ್ವ, ಆ ಕಾಯಿನ ತೊಗೋಬೇಕು. ಮತ್ತು ಸಿಪ್ಪೆನ ಜಾಸ್ತಿ ತೆಗಿಬಾರ್ದು. ಈ ಕಾಯಿನಲ್ಲಿ ತುಂಬ ಸಿಪ್ಪೆ ಎಲ್ಲ ಜಾಸ್ತಿ ತೆಗೆದುಬಿಟ್ಟಿದೆ, ಕಣ್ಣೆಲ್ಲ ಕಾಣಿಸ್ತಾ ಇತ್ತು. ಅದಕ್ಕೆ ಹಿಂಗೆ ಬೇಗ ಹೋಗ್ಬಿಡ್ತಾ ಇದೆ ಅನಿಸುತ್ತೆ. ನಾನು ಇದನ್ನು ಸ್ವಲ್ಪ ಇಟ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಅಂದರೆ ಸಿಪ್ಪೆನ ಬಿಟ್ಟಿದ್ದಿದ್ರೆ ಇನ್ನೂ ಜಾಸ್ತಿ ದಿನ ಗಿಡ ದೊಡ್ಡದಾಗೋವರೆಗೂ ಇರ್ತಾಯಿತ್ತು. ಇಲ್ಲಿ ಹೋದರೆ ಸ್ವಲ್ಪ ಬೇಗನೆ ಪಾಟಿಗೆ ಹಾಕ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಸರಿ, ಏನು ಮಾಡೋದು, ಪಾಟಿಗೆ ಗಿಡನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಬೆಳ್ಕೊಂಬಿಟ್ರೆ ಭಾಳ ಖುಷಿಯಾಗುತ್ತೆ. ಅದಕ್ಕೆ ನೀರು ಕೂಡ ಹಾಕಿದ್ದೀನಿ. ಡೈಲಿ ನೀರು ಹಾಕೋಣ. ಬೇಸಿಗೆ ತುಂಬ ಬಿಸಿಲು ಬೇರೆ. ಇಲ್ಲಿ ಬಿಸಿಲಿಗೆ ಇದನ್ನು ಮರಿ ಗಿಡ ಅಲ್ವಾ, ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ನೋಡೋಣ. ಇವತ್ತಿನ ವ್ಲಾಗು ಇದು ಆಯಿತು. ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಏನು ರೈಸು ಬಕೆಟಲ್ಲಿ ಖಾಲಿ ಆಗಿತ್ತು. ಒಂದು ಅಕ್ಕಿ ಮೂಟೆ ತರಿಸಿದ್ದು. ಸರಿ, ಅದನ್ನು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಅಕ್ಕಿ ಬ್ಯಾಗ್ನ ಓಪನ್ ಮಾಡಿ ಬಕೆಟ್ ಬೆಳಗ್ಗೆನೇ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಯಾವಾಗಲೂ ಅಷ್ಟೇ, ಏನಾದರೂ ದಿನಸಿ ಪದಾರ್ಥಗಳು ಆ ಡಬ್ಬದಲ್ಲಿ ಖಾಲಿ ಆಯ್ತಂದರೆ ಆ ಡಬ್ಬನ ಆವಾಗಲೇ ಕ್ಲೀನ್ ಮಾಡಿ ತುಂಬ್ಕೊಂಬಿಟ್ರೆ ಬೆಟರು. ಇಲ್ಲ ಪದೇ ಪದೇ ಎಲ್ಲ ಒಂದು ಸರ್ತಿ ಹಾಕ್ಕೊಂಡು ತೊಳ್ಕೊಳ್ಳೋದಕ್ಕಿಂತ ಖಾಲಿಯಾಗಿದ ತಕ್ಷಣ ತೊಳ್ಕೊತಾ ಇದ್ರೆ ಕ್ಲೀನಾಗೂ ಇರುತ್ತೆ, ಚೆನ್ನಾಗೂ ಕಾಣಿಸ್ತಿರುತ್ತೆ, ಮತ್ತು ಜಾಸ್ತಿ ಕೆಲಸ ಕೂಡ ಇರೋದಿಲ್ಲ. ಈ ರೀತಿ ಮಾಡ್ಕೋಬೋದು. ನಾನು ಅಕ್ಕಿನ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟು ಸಾಂಬಾರಿತ್ತು ಮನೆಯಲ್ಲಿ, ಸಾರಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಮುದ್ದೆ ಮಾಡೋಣ ಅಂಥೇಳಿ ಮುದ್ದೆನ ಮಾಡಿಕೊಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಗೂ ಸಪೋರ್ಟ್ ಮಾಡಿ. ನಾನಿಲ್ಲಿ ಅಕ್ಕಿ ಒಳಗಡೆ ಏನು ಹಾಕ್ತಿದ್ದೀನಿ ಅಂದರೆ ಲವಂಗ ಮತ್ತು ಏಲಕ್ಕಿ ಮತ್ತು ಬೇ ಲೀಫು, ಇದು 3 ಹಾಕ್ತಿದ್ದೀನಿ. ಅಕ್ಕಿ ಹುಳ ಹಾಕ್ಬಾರ್ದಲ್ವ, ಅದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ. ಇನ್ನಿಲ್ಲಿ ನಾನು ಅದೇ ಮುದ್ದೆ ಮಾಡ್ತಿದ್ದೀನಿ ಅನ್ನಲ್ಲ, ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾನು ಮುದ್ದೆ ಮಾಡೋದು ಈ ರೀತಿಯೇ. ಫಸ್ಟ್ ಒಂದು ಪಾತ್ರೆಗೆ ಬಿಸಿನೀರು ಇಟ್ಬಿಡ್ತೀನಿ ಕುದಿಯೋಕ್ಕೆ. ನೀರು ಕುದಿದ್ಮೇಲೆ ರಾಗಿ ಹಿಟ್ಟನ್ನು ಹಾಕಿ ಅದನ್ನು ಒಂದು 2 ಮಿನಿಟ್ಸು ಚೆನ್ನಾಗಿ ಮತ್ತೆ ಕುದಿಸಿ, ಆನಂತರ ಒಂದು ಕೋಲಿನಿಂದ ತಿರುಗ್ಕೊತೀನಿ. ನಿಂತ್ಕೊಂಡೇ ಮಾಡ್ಕೊತೀನಿ. ಊರಲ್ಲೆಲ್ಲ ಏನಪ್ಪ ಅಂದರೆ ಜಾಸ್ತಿ ಮುದ್ದೆಗಳು ಮಾಡ್ತಿದ್ವಿ ಅಲ್ವಾ, ನಿಂತ್ಕೊಂಡೆಲ್ಲ ಕೈಯಲ್ಲಿ ಒಂದೇ ಕೈನಲ್ಲಿ ತಿರುಗೋಕ್ಕಾಗ್ತಿರ್ಲಿಲ್ಲ. ಮನೆಯಲ್ಲಿ ಕಾವುಗೋಲು ಅಂತ ಎಲ್ಲ ಇರುತ್ತೆ ಊರಲ್ಲಿ, ಅದ್ರ ಸಹಾಯದಿಂದ ಮುದ್ದೆನ ತಿರುಗ್ತಾಯಿದ್ವಿ. ಒಂದು 8-10 ಮುದ್ದೆ ಮಾಡ್ತಾಯಿದ್ವಿ. ಇಲ್ಲಿ 1-2 ಮುದ್ದೆ ಮಾಡೋದಕ್ಕೆ ಈ ಮೆಥಡೇ ಸಾಕಾಗ್ಬಿಡುತ್ತೆ. ಯಾರಿಗಾದರೂ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಸಿಂಪಲ್ಲು ಮುದ್ದೆ ಮಾಡೋದು. ಹೇಳ್ಬೇಕು ಅಂದರೆ ಎಲ್ಲದಕ್ಕಿಂತ ಬೇಗ ಆಗೋದು ಮುದ್ದೆನೇ. 1-2 ಮುದ್ದೆ ಮಾಡೋದಾದರೆ ಬೇಗನೆ ಆಗೋಗ್ಬಿಡುತ್ತೆ. ಇನ್ನು ಚೆನ್ನಾಗಿ ಬೇಯಿಸಿ ಕುದಿಸ್ಬಿಟ್ಟು ಸ್ಟೀಮ್ ಆಗಬೇಕು. ಫುಲ್ಲು ಹಿಟ್ಟೆಲ್ಲ ಕೆಂಪಗಾಗೋವರೆಗೂ ಚೆನ್ನಾಗಿ ಕುದಿಸಿ, ಆಮೇಲೆ ಹಿಟ್ಟನ್ನು ತಿರುಗ್ಕೋಬೇಕು ಗಂಟಿಲ್ದಂಗೆ. ಜಾಸ್ತಿನೇ ತಿರುಗ್ಕೋಬೇಕು ಅಂತ ಹೇಳ್ತೀನಿ. ಗಂಟಿಲ್ದಂಗೆ ತಿರುಗ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಯಾವ ತುಪ್ಪ ಬೆಣ್ಣೆ ಏನೂ ಹಾಕೋದು ಬೇಡ. ಹಿಟ್ಟನ್ನು ಚೆನ್ನಾಗಿ ಬೇಯಿಸಿದ್ರೆ ಮುದ್ದೆ ಫಸ್ಟ್ ಕ್ಲಾಸಾಗಿ ಬೆಣ್ಣೆ ಥರ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನು ಮಾಡೋದು ಇದೇ ಥರ. ಇಷ್ಟೇ, ಮುದ್ದೆ ತಿರುವಿದಾಗೋಯ್ತು. ಇದನ್ನು ಮುದ್ದೆನ ಕಟ್ತಾ ಇದ್ದೀನಿ. ಏನು ಮುದ್ದೆ ಕಟ್ಟೋವಾಗ ಸ್ವಲ್ಪ ಸೌಟಲ್ಲಿ ತಗೊಂಡು ಈ ರೀತಿ ಮಾಡಿಕೊಂಡ್ರೆ ಮುದ್ದೆ ರೆಡಿಯಾಗಿ ಹೋಗ್ಬಿಡುತ್ತೆ. ಇಷ್ಟೇ ಫ್ರೆಂಡ್ಸ್ ಮುದ್ದೆ ಮಾಡೋದು. ಯಾರಿಗಾದ್ರೂ ಮುದ್ದೆ ಮಾಡೋದು ಗೊತ್ತಾಗಿಲ್ಲ ಅಂದರೆ ಟ್ರೈ ಮಾಡಿ ನೀವು ಒಂದ್ಸಲ. ಸಿಂಪಲ್ಲು, ಅಥವಾ ಇನ್ನೂ ಏನಾದರೂ ಡೀಟೇಲಾಗಿ ಅದರ ಡೀಟೇಲ್ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ನಾನು ಆ್ಯಕ್ಚುಲಿ ಇದನ್ನೇನು ಹಾಕ್ಬೇಕಂತೇನೆ ಅಂದರೆ ಮಾಡ್ಕೊಳ್ಳಿಲ್ಲ. ಲಾಗ್ಸಲ್ಲಿ ಲಾಗ್ಸ್ ಚಿಕ್ಕದಾಗುತ್ತಲ್ಲ ಅಂಥೇಳಿ ಇದನ್ನು ಒಂದು ಹಂಗೆ ಶೂಟ್ ಮಾಡಿಕೊಂಡೆ ವೀಡಿಯೋನಷ್ಟೇ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಕೂಡ ನಿಮ್ಮ ಚಾನಲಿಗೆ ಬಂದು ಸಪೋರ್ಟ್ ಮಾಡ್ತೀನಿ, ರಿಟರ್ನ್ ಗಿಫ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್. ಧನ್ಯವಾದಗಳು. ಟಾಟಾ, ಬಾಯ್.